ಈ ಉಗ್ರರ ಕಾಶ್ಮೀರದಲ್ಲಿ ನಡೆದಂಥ ದಾಳಿಯನ್ನು ನಾನು ಅದು ವೈಯಕ್ತಿಕವಾಗಿ ನನ್ನ ಅನಿಸಿಕೆಯ ನಾನು ಖಂಡಿಸ್ತೀನಿ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನು ಎಲ್ಲರನ್ನೂ ಶೂಟ್ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮನಸ್ಥಿತಿ. ಮುಂದೆ ಪಾಕಿಸ್ತಾನದವರಿಗೆ ದೇಶಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ನಾವು ನಮ್ಮ ಸರ್ಕಾರ ವತಿಯಿಂದ. ಇದೇ ಥರ ನಿಮ್ಮ ದಾಳಿಗಳನ್ನು ಮುಂದುವರೆದಿದ್ದಾದರೆ ನಾವು ಯುದ್ಧಕ್ಕೂ ಸಿದ್ಧರಿದ್ದೀವಿ. ಯುದ್ಧ ಮಾಡಿ ಅವರೆಲ್ಲ ಶರಣಾಗತ ಮಾಡಿ ಆ ಪಾಕಿಸ್ತಾನ ದೇಶನೇ ಇರಲಿಲ್ಲ ಅನ್ನೋದಂತೂ ನಮ್ಮ ಸೈನಿಕರು ನಮ್ಮ ಭಾರತ ದೇಶವರು ಮಾಡುವಂಥ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ವಿಚಾರ. ಇದು ಯಾರೇ ಇರಲಿ ದುಷ್ಕರ್ಮಿಗಳು ಈ ಕೃತ್ಯಗಳನ್ನು ಭಾಳ ಹೀನಾಯವಾದ ನಾನುವಾಗಿ ಖಂಡಿಸ್ತೀನಿ. ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಭಾರತ ದೇಶ ಇರಲಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಬದುಕುವ ಹಕ್ಕಿದೆ. ಎಲ್ಲರೂ ಬದುಕಿ ತಮ್ಮ ಜೀವನವನ್ನು ಸಾಧನೆ ಮಾಡುವಂಥ ಹಕ್ಕು ಎಲ್ಲ ಮನುಷ್ಯರಿಗಿದೆ. ನಾವೆಲ್ಲ ಒಬ್ಬ ಮನುಷ್ಯನನ್ನು ಕೊಲ್ಲೋದು ಇದು ಯಾವ ಪದ್ಧತಿ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರದ ಈ ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತು ಕೆಲವು ಯೋಜನೆಗಳನ್ನು ನಾವು ಇಲ್ಲಿ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ. ಅದನ್ನು ಕ್ಲಿಯರೆನ್ಸ್ ಮಾಡಿರಲ್ಲ ಅವ್ರದ್ದೇ, ನಾನು ಆ ಥರ ಮಾತಾಡಿಲ್ಲ. ಅನಿವಾರ್ಯತೆ ಇಲ್ಲ, ಅನಿವಾರ್ಯತೆ ಬಂದರೆ ಮಾಡಲೇಬೇಕು ಅನ್ನೋಂಥ ಮಾತನ್ನು ಅವ್ರು ಬೆಳಗಾವಿಯಲ್ಲಿಯೂ ಮೊನ್ನೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದು ಒಮ್ಮೆ ಟಂಗ್ ಸ್ಲಿಪ್ ಆಗಿ ಏನೋ ಒಂದು ಆಗಿರ್ತಾವೆ. ಅದಕ್ಕೆ ಭಾಳ ದೊಡ್ಡ ವಿಷಯವನ್ನು ಕೊಟ್ಟು ಅದಕ್ಕೆ ಡೈವರ್ಷನ್ ಮಾಡೋದು ಬೇಡ. ಯಾರೂ ನಮ್ಮ ಭಾರತ ದೇಶದ ಯಾವ ಜಾತಿ ಮತ ಶ್ರೀಮಂತ ಬಡತನ ಅನ್ನೋದು ಪ್ರಶ್ನೆ ಬರಲಿಲ್ಲಿ. ಯಾರೇ ನಮ್ಮ ಭಾರತದ ನಾಗರಿಕರು ಪ್ರತಿಯೊಬ್ಬರು ಅದನ್ನು ಖಂಡಿಸ್ತಾರೆ. ಯಾರು ಒಳ್ಳೇದಾಯ್ತು ಚಲೋ ಆಯ್ತಾರೆ ಯಾರೇ ನಮ್ಮ ಮುಖ್ಯಮಂತ್ರಿ ಭಾಳ ಚಲೋ ಆಯ್ತು ಅವ್ರು ಮಾಡಿದಾರೆ ಅಂತಾರೋ ಇಲ್ಲ. ಈ ನಮ್ಮ ಮನೆ ಅಂತಂದ್ರೆ ನನ್ನ ಮಗ ಇದ್ದಿದ್ರೆ ನನ್ನ ಮಗಳಿದ್ದಿದ್ರೆ ನಾವು ಅದನ್ನು ಖಂಡಿಸಿದ್ದೀವಿ. ನಮ್ಮ ಕುಟುಂಬದ ಸದಸ್ಯರವರು ನಾವೆಲ್ಲ ಭಾರತ ದೇಶದ ಜನ ಅಂದ್ರೆ ನೀವು ನಮ್ಮ ಅಂತಂಬ್ರ ನೀವು ಪ್ರೆಸ್ದವ್ರು ಅಂದ್ರೆ ಏನು ಬೇರೆ ಲಂಡನ್ನಿಂದ ಬಂದಿರಿ. ನೀವು ಭಾರತ ದೇಶದ ನಮ್ಮ ಅಂತಂಬ್ರ ನಿಮಗೂ ಏನ್ರ ಆದ್ರೆ ಅದನ್ನು ನಾವು ಖಂಡನೆ ಮಾಡುವ ಹೋರಾಟ ಮಾಡಬೇಕು. ನೀವು ಬದುಕಬೇಕು, ನಾವು ಬದುಕಬೇಕು, ಈ ಭಾರತ ದೇಶದ ಪ್ರತಿಯೊಬ್ಬರು ಪ್ರಜಾ ಬದುಕಬೇಕು ಅನ್ನೋಂತೆ ಈ ರಾಜಕಾರಣಿಗಳ ವ್ಯವಸ್ಥೆಗಳು. ಇದನ್ನ ಯುದ್ಧದಿಂದ ನಮ್ಗೆ ಭಾಳ ಲಾಸ್ ಆತೀವಿ, ನಮ್ಗೆ ಹಾನಿ ಆತೈತಿ ತಿಳಿದ ಮತ್ತೆ ಇನ್ನೊಂದು 10,000 ಮಂದಿನ ಕೊಂದ್ರೆ ನಾವು ಸುಮ್ಮಿರ್ಲಕ್ಕಾಗೈತಿ. ಅದನ್ನೆಲ್ಲ ನೋಡ್ಲಿಕ್ಕಾಗೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಏನಾಗ್ತೈತಿ ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಏನಕ್ಕೆ ನಾವು ಅವ್ರಿಗೆ ಯುದ್ಧ ಪ್ರಸಂಗ ಬಿತ್ತಂದ್ರೆ ಮಾಡಿ ತೋರಿಸ್ತೀವಿ.